ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರಗಳು. ತಮ್ಮೆಲ್ಲರಿಗೂ ಕೂಡ ಇವತ್ತಿನ ನನ್ನ ವಿಡಿಯೋಗೆ ಸ್ವಾಗತ. ಯಾರೆಲ್ಲ ನನ್ನ ವಿಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡ್ತಿದ್ರೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಯಾರೆಲ್ಲ ನನ್ನ ಅಕೌಂಟನ್ನು ಫಾಲೋ ಮಾಡ್ತಿಲ್ಲ, ದಯವಿಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ, ವಿಡಿಯೋಸ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ನನ್ನ ಅಕೌಂಟನ್ನು ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಇವತ್ತಿನ ದೈವ ಸಂದೇಶ ಒಂದು ಸ್ವಲ್ಪ ಡಿಫರೆಂಟ್ ಆಗಿದೆ. ಯಾಕೆಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ನಾನು ಬೆಳಗ್ಗೆ ಒಂದು ವಿಡಿಯೋ ಮಾಡಾಕಿದ್ದೆ. ಅದರಲ್ಲಿ ಲಾ ಆಫ್ ಅಟ್ರಾಕ್ಷನ್ ಅಂತ ಏನಿತ್ತು, ಲಾ ಆಫ್ ಅಟ್ರಾಕ್ಷನ್ ಅಲ್ಲಿ ನಿಮ್ಮ ಮನದ ಬಯಕೆಗಳೇನು ಅಂತ ಹೇಳ್ಕೊಂಡು ನನ್ನ ವಿಡಿಯೋಸ್ನ ನೀವು ಲೈಕ್ ಕೊಟ್ಟು ನನ್ನ ಅಕೌಂಟನ್ನು ಫಾಲೋ ಮಾಡಿ ಅವನ್ನ ಸೇವ್ ಮಾಡಿಕೊಂಡು ನೀವೇನಾದರೂ ಅವಶ್ಯಕತೆ ಇರುವ 5 ಜನರಿಗೆ ಶೇರ್ ಮಾಡಿದ್ದೆ ಆದರೆ ನಿಮ್ಮ ಮನದ ಬಯಕೆಗಳು ಈಡೇರುತ್ತೆ. ಹಾಗೆ ನೀವು ನನ್ನ ಒಂದು ಕಮೆಂಟ್ ಬಾಕ್ಸಲ್ಲಿ ನಾನು ಐ ವಾಂಟ್ ಅಂತ ಕಮೆಂಟ್ ಮಾಡಿ ಅಂತ ಕೂಡ ಹೇಳಿದ್ದೆ. ಈ ರೀತಿ ಅನೇಕ ಲೈಕ್ಸ್ ಬಂದಿದೆ. ನನ್ನ ಪೇಜನ್ನು ಫಾಲೋ ಮಾಡಿದಿರಾ, ಹಾಗೆ ಕಮೆಂಟು ಮಾಡಿದಿರಾ, ಹಾಗೆ ಕೆಲವು ಜನ ನನಗೆ ಇನ್ಬಾಕ್ಸ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಅವರ ಒಂದು ವಿಶಸ್ಸು ಫುಲ್ಫಿಲ್ ಆಗಿದೆ ಅಂತ. ನನಗೆ ಈ ವಿಷಯ ಕೇಳಿ ತುಂಬಾನೇ ಖುಷಿ ಆಯಿತು. ಯಾಕಪ್ಪ ಅಂದ್ರೆ ಹೌದು, ಎಲ್ಲೋ ಒಂದ್ ಕಡೆ ಯೂನಿವರ್ಸು ನಾವು ಒಂದು ಅಚಲವಾದ ನಂಬಿಕೆ ಇಟ್ಟು ಅದು ಬೇಕೇ ಬೇಕು, ಅದು ನಾವು ಪಡ್ಕೊಳ್ಳೇಬೇಕು ಅಂತ ಅಂದಾಗ ಆ ವಿಡಿಯೋದಲ್ಲಿ ಅನೇಕರು ಏನು ಐ ವಾಂಟ್ ಯೂನಿವರ್ಸ್ಗೆ ಎಲ್ಲರೂ ಸೇರಿ ಯೂನಿವರ್ಸ್ಗೆ ನಮ್ಮ ಬಯಕೆಗಳನ್ನ ಈಡೇರಿಸುವಲ್ಲಿ ಒತ್ತಾಯ ತಂದಾಗ ಎಲ್ಲೋ ಒಂದ್ ಕಡೆ ಯೂನಿವರ್ಸು ಕೂಡ ನಮ್ಮ ಕಡೆ ವಾಲುತ್ತೆ. ನಮ್ಮ ಒಂದು ಬಯಕೆಗಳನ್ನ ಈಡೇರಿಸೋದಕ್ಕೆ ಯೂನಿವರ್ಸ್ ಸಹಾಯ ಮಾಡುತ್ತೆ. ಒಂದು ಅಗೋಚರವಾದ ಶಕ್ತಿ ಇದೆ, ಆ ಅಗೋಚರವಾದ ಶಕ್ತಿ ನಮ್ಮ ಬಯಕೆಗಳನ್ನ ಈಡೇರಿಸುತ್ತೆ ಅನ್ನೋದು ಈ ವಿಡಿಯೋದಿಂದ ನನಗೆ ಗೊತ್ತಾಯ್ತು. ಎಷ್ಟೋ ಜನ ಇದಕ್ಕೆ ಲೈಕ್ ಕೊಟ್ಟಿದ್ದೀರಾ, ಕಮೆಂಟ್ ಕೊಟ್ಟಿದ್ದೀರಾ, ಹಾಗೆ ಫಾಲೋನು ಮಾಡಿದ್ದೀರಾ. ಅದೇ ರೀತಿ ಈ ನನ್ನ ವಿಡಿಯೋಗೂ ಫಾಲೋ ಮಾಡಿ, ಲೈಕ್ ಕೊಡಿ. ಮುಂದೆ ಒಂದು ವಿಡಿಯೋ ಬರುತ್ತೆ, ಅದನ್ನು ಕೂಡ ನಿಮ್ಮ ಒಂದು ವಿಶಸ್ ಏನಿರುತ್ತೆ ಅದನ್ನ ಫುಲ್ಫಿಲ್ ಮಾಡುವಂತ ಒಂದು ವಿಡಿಯೋ ಆಗಿರುತ್ತೆ. ಆ ವಿಡಿಯೋಕ್ಕೆ ಕಾಯ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲಾ ಆಫ್ ಅಟ್ರಾಕ್ಷನ್, ಯೂನಿವರ್ಸ್ ಯಾವಾಗಲೂ ನಿಮ್ಮ ಕಡೆ ಇರಲಿ, ನಿಮ್ಮ ಬಯಕೆಗಳನ್ನ ಈಡೇರಿಸುವಲ್ಲಿ, ಅಂದ್ರೆ ಒಳ್ಳೆಯ ಬಯಕೆ, ಒಳ್ಳೆಯ ವಿನಿಯೋಗವಾಗುವಂತ ಬಯಕೆಗಳನ್ನ ಆ ಯೂನಿವರ್ಸ್ ಈಡೇರಿಸಲಿ. ನಿಮ್ಮ ಮನದ ಬಯಕೆಗಳು ಏನೇ ಇರಲಿ ಅವನ್ನ ಆ ದೇವರು ಸದಾ ಈಡೇರಿಸ್ಬಿಟ್ಟು ನಿಮ್ಮನ್ನ ಅಭ್ಯುದಯದತ್ತ ಕೊಂಡೊಯ್ಲಿ ಅಂತ ಹೇಳ್ತಾ ಇವತ್ತಿನ ಈ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.